ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಇವತ್ತಿನ ಒಂದು ವಿಡಿಯೋದಲ್ಲಿ RPF ಕಾನ್ಸ್ಟೇಬಲ್ ಕಟ್ ಆಫ್ ಬಗ್ಗೆ ತುಂಬಾ ಜನ ಮಾಹಿತಿ ಕೇಳ್ತಿದ್ರಿ. ಅದು ಕೂಡ 2025 ನ ಎಕ್ಸಾಮ್ ಬರ್ದಿದ್ರಿ ಅಲ್ವಾ, ಮಾರ್ಚ್ ನಲ್ಲಿ. ಅದರ ಒಂದು ಕಟ್ ಆಫ್ ಬಗ್ಗೆ ತುಂಬಾ ಜನ ಬಂದ್ಬಿಟ್ಟು ಮಾಹಿತಿ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಮತ್ತೆ ಫಿಸಿಕಲ್ ಯಾವಾಗ ಇರ್ಬೋದು ಅಂತಾನು ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರನೇ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ಗೋಸ್ಕರ ಲೇಟೆಸ್ಟ್ ಎಲ್ಲ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಿರುವಂತ ಒಂದು ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಕಟ್ ಆಫ್ ವಿಷಯಕ್ಕೆ ಬರೋದಾದ್ರೆ ಆಕ್ಚುಲ್ ಆಗಿ ಇದೊಂದು ಕರ್ನಾಟಕ ಕಟ್ ಆಫ್ ಅಂತಾನೆ ಹೇಳ್ಬೋದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಾನೆ ಹೇಳ್ಬೋದು. ಇದು ಎಕ್ಸಾಕ್ಟ್ ಆಗಿರೋದಿಲ್ಲ, ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಆಕ್ಚುಲ್ ಆಗಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 80 ಇಂದ 85 ತನಕ ಕೂಡ ಕಟ್ ಆಫ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದೇ ತರನೇ OBC ಕ್ಯಾಂಡಿಡೇಟ್ಸ್ಗೆ 80 ಇಂದ 85, ಇಲ್ಲ ಅಂತ ಹೇಳೋದ್ರೆ 90 ಕೂಡ ಕಟ್ ಆಫ್ ಆಗ್ಬೋದು. ಒಂದೊಂದು ಟೈಮು 2 ವರ್ಷದಿಂದ 90 ಕೂಡ ಕಟ್ ಆಫ್ ಆಗಿತ್ತು. ಮತ್ತೆ SC ಕ್ಯಾಂಡಿಡೇಟ್ಸ್ಗೆ 75 ಇಂದ 80 ತನಕ ಕೂಡ ಕಟ್ ಆಫ್ ಆಗುತ್ತೆ. ಒಂದು ವೇಳೆ 80 ಆಗಿಲ್ಲ ಅಂದ್ರೆ 85 ಬಂದ್ಬಿಟ್ಟು ಕನ್ಫರ್ಮ್ ಅಂತಾನೆ ಹೇಳ್ಬೋದು, 85 ಕಟ್ ಆಫ್ ಆಗುತ್ತೆ. ಅದೇ ತರನೇ ST ಕ್ಯಾಂಡಿಡೇಟ್ಸ್ಗೆ 74 ಇಂದ ಹಿಡಿದು 81 ತನಕ ಕೂಡ ಕಟ್ ಆಫ್ ಆಗುತ್ತೆ. ಇಲ್ಲ ಅಂತ ಹೇಳೋದಾದ್ರೆ ಎಕ್ಸ್ಪೆಕ್ಟೆಡ್ 82 ತನಕ ಕೂಡ ಆಗುತ್ತೆ. ಸೊ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಾನೆ ಹೇಳಬಹುದು. ಸ್ಟಾಟ್ಸ್ ಪ್ರಕಾರ ಇಷ್ಟು ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಇಷ್ಟು ಅಂತೂ 100% ಇಲ್ಲ ಅಂದ್ರೂ ಒಂದು 80-85% ಅಂತೂ ಕನ್ಫರ್ಮ್ ಅಂತಾನೆ ಹೇಳಬಹುದು. ಸೊ ಅದೇ ಇನ್ನ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳೋದಾದ್ರೆ, ಇನ್ನ ಇವಾಗ ಎಕ್ಸಾಮಿಗೆ ಬರ್ತಿದ್ದೀರಾ, ಫಿಸಿಕಲ್ ನೀವು ಪ್ರಿಪೇರ್ ಆಗಬೇಕಾಗತ್ತೆ ಏಪ್ರಿಲ್ ಲಾಸ್ಟ್ ವೀಕ್. ಇಲ್ಲ ಅಂತ ಹೇಳೋದಾದ್ರೆ ಮೇ ಫಸ್ಟ್ ವೀಕ್ ನಲ್ಲಿ ನಿಮ್ಗೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಇವಾಗ ನೀವು ಫಿಸಿಕಲ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಈ ಆಲ್ಮೋಸ್ಟ್ ಎಕ್ಸಾಮ್ ಮುಗಿದ್ಮೇಲೆ 1 ಮಂತ್ ಒಳಗೆ ನಿಮ್ಗೆ ರಿಸಲ್ಟ್ ಬಿಟ್ಬಿಡ್ತಾರೆ. ಅದೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಮೇನು ಫಿಸಿಕಲ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಫಿಸಿಕಲ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಫಿಸಿಕಲ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂಡ್ ಧನ್ಯವಾದ. ಜೈ ಹಿಂದ್.